ನಮ್ಮನೆಲ್ಲಿಗೊಯ್ದರು. ಓದು ಬರಬಾರದವರು ಕುದುರೆ ರಥ ಏರದವರು. ಓದು ಬರಬಾರದವರು ಕುದುರೆ ರಥ ಏರದವರು. ಹೊಸ ಕರ ನೋಡುವವರು ಹೊಸ ಹಾಡ ಹಾಡುವವರು. ಹೊಸ ಕರ ನೋಡುವವರು ಹೊಸ ಹಾಡ ಹಾಡುವವರು. ಹಳ್ಳಿ ಹೈದರು ನಮ್ಮನೆಲ್ಲಿಗೊಯ್ದರು. ನಾವು ಹಳ್ಳಿ ಹೈದರು ನಮ್ಮನೆಲ್ಲಿಗೊಯ್ದರು. ನಾವು ಹಳ್ಳಿ ಹೈದರು ನಮ್ಮನೆಲ್ಲಿಗೊಯ್ದರು. ನಾವು ಹಳ್ಳಿ ಹೈದರು ನಮ್ಮನೆಲ್ಲಿಗೊಯ್ದರು. ನವಿಲು ಗರಿಯ ಶಿರದೊಡಿಡುವ ಕವಲು ನಾಮ ಹಣೆಯೊಡಿಡುವ. ನವಿಲು ಗರಿಯ ಶಿರದೊಡಿಡುವ ಕವಲು ನಾಮ ಹಣೆಯೊಡಿಡುವ. ತಲೆಯ ಚುಂಗ ಹಿಂದೆ ಬಿಡುವ ಗೆಳೆತನಕ್ಕೆ ಪ್ರಾಣ ಕೊಡುವ. ತಲೆಯ ಚುಂಗ ಹಿಂದೆ ಬಿಡುವ ಗೆಳೆತನಕ್ಕೆ ಪ್ರಾಣ ಕೊಡುವ. ಹಳ್ಳಿ ಹೈದರು ನಮ್ಮನೆಲ್ಲಿಗೊಯ್ದರು. ನಾವು ಹಳ್ಳಿ ಹೈದರು ನಮ್ಮನೆಲ್ಲಿಗೊಯ್ದರು. ನಾವು ಹಳ್ಳಿ ಹೈದರು ನಮ್ಮನೆಲ್ಲಿಗೊಯ್ದರು. ನಾವು ಹಳ್ಳಿ ಹೈದರು ನಮ್ಮನೆಲ್ಲಿಗೊಯ್ದರು. ಡೊಳ್ಳುಡಕ್ಕೆ ಬಾರಿಸುವ ಧ್ವಜ ಪತಾಕೆ ಹಾರಿಸುವ. ಡೊಳ್ಳುಡಕ್ಕೆ ಬಾರಿಸುವ ಧ್ವಜ ಪತಾಕೆ ಹಾರಿಸುವ. ಅದೇನ್ ಜನ, ಅದೇನ್ ಕತೆ. ದಂಡ ಬೀಸೋಕೆ ಒಬ್ರು ಇಬ್ರು ಬನ್ನಿ ಅಂದ್ರೆ ದಂಡಿಗೆ ದಂಡೆ ಬಂದ್ಬಿಟ್ಟಿದ್ದಾರೆ ಈ ಗೊಲ್ಲರಹಟ್ಟಿಯಿಂದ. ಜನ ಮರಳು, ಜಾತ್ರೆ ಮರಳು. ಈ ಹಳ್ಳಿ ಒಬ್ರನ್ನ ಎಂದೂ ನೋಡಿರ್ಲಿಕ್ಕೆ ಇಲ್ಲ ಈ ಪೇಟೆ ಮಂದಿ. ಪೇಟೆ ಮಂದಿಗೆ ಬುದ್ಧಿ ಇಲ್ಲ, ಆದ್ರೆ ನಾವು ಈ ತಲೆ ಕೆಟ್ಟವ್ರ ಜೊತೆ ಸೇರ್ಕೊಂಡ್ವಲ್ಲ, ಯಾಕೆ ಅಂತ. ಮೆರವಣಿಗೆ ಯಾವ ಕಡೆ ಹೋಯ್ತು? ಆ ಕಡೆಯಿಂದ ಬಂತು, ಈ ಕಡೆಯಿಂದ ಹೋಯ್ತು. ಸರಿ ಸರಿ, ನಾನು ಹಾಗೆ ಹೋಗ್ಬಿಡ್ತೀನಿ. ಹೋಗು ಹೋಗು. ನೀವು ಕೃಷ್ಣನ ನೋಡಿದ್ರಾ? ಕೃಷ್ಣ ಬರೀ ಹಳ್ಳಿ ಹುಡ್ಗನ. ಬೃಂದಾವನದಲ್ಲಿ ದಿನ ಬೆಳಗಾದ್ರೆ ಹಸುವಿನ ಬಾಲ ತೆರ್ಚೋದನ್ನ ನಾನೇ ನೋಡಿದ್ದೀನಿ. ಬೃಂದಾವನ ಹಳ್ಳಿ ನಿಜ, ಕೃಷ್ಣ ಹಳ್ಳಿ ಹುಡ್ಗ ಅದು ನಿಜ. ಆದ್ರೆ ಅವ್ನು ಬರೀ ಹಳ್ಳಿ ಹುಡ್ಗ ಅದ್ ನಿಜನಾ? ಸುಳ್ಳಂತಾದ್ರೆ ನಿಜ ಏನು ಅದನ್ನ ಹೇಳು ಮತ್ತೆ. ಏ ಹುಡುಗಿ, ನಿಲ್ಲು ನಿಲ್ಲು. ನಿಮಗೆ ಒಂದು ವಿಷಯ ಗೊತ್ತಾಯ್ತಾ? ಏನದು? ಕೃಷ್ಣ ಆ ಅರಮನೆ ಗಂಧವಳ್ತಿ ಗೋಣಿನ ಮುಟ್ಟಿತ್ತು.
ಶೋಧನೆ. ಎಷ್ಟು ವರ್ಷ ರೀ ಶೋಧನೆ ಮಾಡೋದು? ಬೆಂಕಿ ಕೈ ಇಟ್ರೆ ತಕ್ಷಣ ಸುಡತ್ತೆ, ಹಾವು ಕಾಲಿಟ್ರೆ ತಕ್ಷಣ ಕಚ್ಚತ್ತೆ. ಶೋಧನೆ ಮಾಡ್ತಾರಂತೆ, ಶೋಧನೆ. ಕೂತನಿ ಸತ್ತು 16 ವರ್ಷ ಆಯ್ತು. ಶಕಟ ಕೊಡಕ್ಕಂದು 10 ವರ್ಷ ಆಯ್ತು. ರೇಣುಕ ಶಿವಾಯ ನಮಃ ಅಂದು 7 ವರ್ಷ ಆಯ್ತು. ಶೋಧನೆ ಮಾಡ್ತಾರಂತೆ, ಶೋಧನೆ. ನಿಮ್ಮ ಮುಖ ಬೆಂಕಿ ಇಕ್ಕ. ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ ಬಂದಿದೆ. ಯಾರ ಕೊನೆಯ ಹಂತ? ಅಂದ್ಹಾಗೆ ನಾನು ಆ ಇಬ್ರಿಗೆ ಬರ ಹೇಳಿದ್ನಲ್ಲ, ಬಂದಿದ್ದಾರೆ ಒಡೆಯ, ಬಂದಿದ್ದಾರೆ. ನಿಮ್ಮ ಶೈಲಿಕ, ನಿಮ್ಮ ದುರ್ವಿಧ. ನಮಸ್ಕಾರ ಅನ್ನದಾತ. ಇದು ನಿಮ್ಮ ಕೈಯಲ್ಲ, ಕಾಲು. ಕಾಲಲ್ಲ, ನಿಮ್ಮ ಎಕ್ಕಡ. ಇದು ನನ್ನ ಕಾಲಲ್ಲ, ನನ್ನ ಎಕ್ಕಡಾನು ಅಲ್ಲ, ಯಮಪಾಶ. ಒಡೆಯ, ಬಿಟ್ಬಿಡಿ, ಏನೋ ತಪ್ಪಾಯ್ತು. ಕೊಯ್ದು ಮೋಟು ಗೊತ್ತಾಗಬಾರ್ದು, ಹಾಗೆ ಕೊಯ್ಬೇಕು. ಅಂದ್ಹಾಗೆ ವ್ಯವಸ್ಥೆ ಎಲ್ಲ ಆಗಿದ್ಯಾ? ಆಗಿದೆ ಒಡೆಯ. ಸಾಹೇಬ್ರೆ ಬಂದು ಖುದ್ದು ತಾವೇ ಎಲ್ಲ ಪರಾಮರಿಸಿದ್ದಾರೆ. ಹೌದು ಒಡೆಯ, ಕ್ರೀಡಾಂಗಣಕ್ಕೆ ಇರುವುದು ಕೇವಲ ಒಂದೇ ಬಾಗಿಲು. ಆ ಬಾಗಿಲಿನ ಕಮಾನಿಗೆ ಕಿರುಗತ್ತಿ ಅಲಂಕಾರ. ಬಾಗಿಲಿನ ಕಮಾನಿನ ಮೇಲೆ ದೊಡ್ಡದಾದಂತ ಗಾಜಿನ ರಾಜ ಗೋಪುರ. ಅದೇನಾದ್ರೂ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಬೀಳ್ಬೇಕಲ್ಲ. ಬೀಳ್ತದೆ, ಬೀಳ್ತದೆ. ಇಡೀ ರಚನೆ ಒಂದು ಸಣ್ಣ ಕೀಲಿನ ಮೇಲೆ ನಿಂತಿರ್ತದೆ. ಆ ಕೀಲು ಎಳೆದು ಬಿಟ್ರೆ ಮುಗಿಯಿತು. ಸರಿ, ಆ ಕೃಷ್ಣ ಅದೇ ಬಾಗಿಲಲ್ಲಿ ತಾನೇ ಬರಬೇಕು? ಬೇರೆ ದಾರಿನೇ ಇಲ್ಲ ಅಂತೀನಿ. ಅಂತೀರಿ ಅಂತೀರಿ. ಹಾಗೆ ಇನ್ನೊಂದು ಬಾಗಿಲು ಇರಿಸ್ಬಿಡಿ. ಇನ್ನೊಂದು ಬಾಗ್ಲ? ಎಲ್ರು ಬರೋ ದಾರಿಲಿ ನಾನು ಬರಕ್ಕಾಗತ್ತೇನ್ರಿ? ಆದ್ರೆ ಒಡೆಯ, ನಿನ್ನ ತಲೆ ಓಡಿಯ ಸರ್ಕಳೆ ಆಚೆ. ಅಂದ್ಹಾಗೆ ನಮ್ಮ ಪಟ್ಟದ ಆನೆ ಹೆಸರೇನಾಯಿತು? ಕುವಲಯ ಪೀಡ. ಹೇಗಿದ್ದಾನೆ ಅವನು? ಔಷಧಿ ಪಥ್ಯ ಎಲ್ಲ ಮಾಡಿದ್ದೀನಿ. ಹಳದಿ ಬಣ್ಣ ನೋಡಿದ್ರೆ ಸಾಕು, ಗೀ ಅಂತ ಮೈ ಮೇಲೆ ಬಿದ್ಬಿಡತ್ತೆ. ಬೀಳ್ಬೇಕು, ಮೈ ಮೇಲೆ ಬೀಳ್ಬೇಕು. ಕೆಲಸ ಆದ್ಮೇಲೆ ಮತ್ ಹರಿಸಿ ಸುಟ್ಟು ಬಿಡಿ. ದಾನ್ಲೆ ಗೀನ್ಲೆ ಮಾಡಿತ್ತು. ಪಾಪ ಮಕ್ಕಳು ಮರಿ ಎಲ್ಲ ಇರ್ತಾವೆ. ಆಗಲಿ ಒಡೆಯ. ನೀವಿನ್ ಹೊರಡಿ, ನಿಲ್ಲಿ. ಆಗ್ಲೇ ಹೇಳದ್ನಲ್ಲ, ಕೊಯ್ದು ಮೋಟು ಗೊತ್ತಾಗಬಾರ್ದು. ನಮ್ಮೂರಲ್ಲಿ ಕಂಬ ಕಂಬಕ್ಕೂ ಕಿವಿ ಇದೆ. ಕಮಕ್ ಗಿಮಕ್ ಅಂದ್ರೆ ಇದು ಕಾಲಲ್ಲ, ಎಕ್ಕಡಾನು ಅಲ್ಲ, ಯಮಪಾಶ. ಮಂತ್ರಿ ಒಡೆಯ, ಇವರಿಬ್ಬರ ಮೇಲೆ ಒಂದು ಕಣ್ಣಿಟ್ಟಿಡು. ಹಾಗೆ ಆಗ್ಲಿ ಒಡೆಯ. ರಾಜಕೀಯದಲ್ಲಿ ಯಾರನ್ನ ಯಾರೂ ನಂಬಾರ್ದು, ನಿನ್ನನ್ನ ನೀನು ಕೂಡ. ಹೌದು ಒಡೆಯ. ಅಂದ್ಹಾಗೆ ಇಲ್ವಾ ಮಂತ್ರಿ? ಇಲ್ಲಿ ಒಡೆಯ, ಇರ್ಲಿ. ಏನಿರ್ಬೇಕ್ರಿ, ಬರ್ರಿ. ನೀನೇನಾದ್ರೂ ಅವನನ್ನ ನೋಡಿದ್ಯಾ? ಅವನನ್ನ ಅಂದ್ರೆ ಯಾರು ಒಡೆಯ? ಅದೇ ರೀ, ಆ ಫಟಿಂಗ ಕೃಷ್ಣನ್ನ. ಓ, ಕೃಷ್ಣನ್ನ. ಹಾ, ಅವ ಇದ್ದಾನೆ ಒಡೆಯ, ಅವ ಇದ್ದಾನೆ. ಹೇಗಿದ್ದಾನೆ? ಇದ್ದಾನೆ ಅನ್ನೋದು ನನಗೆ ಗೊತ್ತು. ಹೇಗಿದ್ದಾನೆ ಅಂದ್ರೆ ಅವನೇನಾದ್ರೂ ನಮ್ಮ ದೇವಕಿ ಮಗ ಅಂತ ನಿಮ್ಗನ್ಸುತ್ತಾ? ಹೊಟ್ಟೆಯಲ್ಲಿ ಹುಟ್ಟಿದ ಮೇಲೆ ಏನಾದ್ರೂ ಒಂದು
ಲಕ್ಷಣ ಇರಲೇಬೇಕಲ್ವೇನ್ರಿ? ಕಣ್ಣು, ಮೂಗು, ತುಟಿ, ಗದ್ದ, ಕೆನ್ನೆ ಏನಾದ್ರೂ ಇರಲೇಬೇಕಲ್ಲ? ಅಥವಾ ನಮ್ಮ ವಸುದೇವ ಒಡೆಯರ ತರ ಏನಾದ್ರೂ ಒಂದು ಸೂಚನೆ ಇರಲೇಬೇಕಲ್ರಿ? ನೋಡಿ ನನ್ನ ಕೈನ, ಈ ಬೆರಳು ನಮ್ಮಪ್ಪಂದೆ, ಆದ್ರೆ ಕೈ ಮಾತ್ರ ನಂದು. ಒಡೆಯ, ದೇವಕಿ ವಸುದೇವನ ಹೋಲಿಕೆ ಏನೂ ಕಾಣಲಿಲ್ಲ. ಆದ್ರೆ ಆ ಕೈ ಮಾತ್ರ ಹೀಗೇ ಕಾಣ್ತು. ಎಲ್ಲ ಇವನ ಮಕ್ಕಳು ಎಂದಾದ್ರೂ ಸೋದರ ಮಾವನ್ನ ಹೋಲ್ತಾರೇನ್ರಿ? ಮತ್ತೆ ಸೂರ್ಯ ಹುಟ್ಟುತ್ತಾ ಇದ್ದಾನೆ. ನೋಡೋದಿಲ್ವೇನೋ ನೀವು? ಪೂರ್ವದ ಕಿಟಕಿಯಲ್ಲಿ ಹುಡ್ತಾನೆ, ಪಶ್ಚಿಮದ ಕಿಟಕಿಯಲ್ಲಿ ಮುಳುಗ್ತಾನೆ. ದಿನ ಅದೇ ಕತೆ. ಬೆಳಗಾಗ್ತಾ ಏನೋ ಆಶೆ, ಕತ್ತಲಾಗ್ತಾ ಮತ್ತೆ ನಿರಾಶೆ. ನೋಡಿ ನೋಡಿ ಬೇಜಾರಾಗಿದೆ ದೇವಕಿ. ಆದ್ರೆ ಇವತ್ತಿನ ಸೂರ್ಯೋದಯ ಎಂದಿನ ಸೂರ್ಯೋದಯದಂತಲ್ಲ. ಇವತ್ತು ಬೃಂದಾವನದಿಂದ ನಮ್ಮ ಕೃಷ್ಣ ಬರ್ತಿದ್ದಾನೆ. ಅದಕ್ಕೆ ನನಗೆ ಭಯ. ಕೃಷ್ಣಗೆ ಇನ್ನು 16 ವರ್ಷ ತುಂಬಿಲ್ಲ. ಒಂದು ಕೆನೆ ಹಾಲು, ಒಂದು ಕೆನೆ ನೀರು. ಈ ಪ್ರಪಂಚ ಇಷ್ಟು ಕ್ರೂರ ಅಂತ ಅವನಿಗೇನ್ ಗೊತ್ತು? ಹಸುಗಳ ಜೊತೆ ಬೆಳೆದ ಹಸುಗೂಸು ಅವನು. ಈ ಕಂಸನು ಮಹಾ ಕ್ರೂರಿ, ಕುತಂತ್ರಿ, ದಯ ದಾಕ್ಷಿಣ್ಯ ಚೂರು ಇಲ್ಲದವನು. ಅಕ್ರೂರ ಹೇಳಿದ್ನಲ್ಲ, ಕೃಷ್ಣನ್ ಕರೆಸಿರೋದೇ ಕುತಂತ್ರದಿಂದ ಮುಗಿಸೋಕೆ ಅಂತ. ಯಾಕಾದ್ರೂ ಸೂರ್ಯ ಹುಟ್ಟಿದ್ದು? ಯಾಕಾದ್ರೂ ಬೆಳಗಾಯ್ತು? ಯಾಕೆ ಯೋಚನೆ ಮಾಡ್ತೀರಿ? ನೀವೇ ಹೇಳಿದ್ರಲ್ಲ, ಕೃಷ್ಣ ಎಲ್ಲರಂತೆ ಸಾಮಾನ್ಯ ಹುಡುಗ ಅಲ್ಲ ಅಂತ. ಕೃಷ್ಣ ಅಸಾಮಾನ್ಯ ಹುಡುಗ. ಇಷ್ಟು ಸಣ್ಣ ವಯಸ್ಸಿನಲ್ಲೇ ಏನೆಲ್ಲ ಸಾಧನೆ ಮಾಡಿದ್ದಾನೆ. ಪೂತನಿ, ತೃಣಾವರ್ತ, ಕೇಶಿ, ಪ್ರಲಂಬ, ಅಘಾಸುರ, ಧೇನುಕ, ಕಾಳಿಯ, ವ್ಯೋಮ, ಹೀಗೆ ಎಷ್ಟು ಜನ ಅವನ ಕೈಯಲ್ಲಿ ಹತರಾದದ್ದು. ಗೋವರ್ಧನಗಿರಿ ಎತ್ತಿದ್ನಂತಲ್ಲ, ಆಗ ಅವನ ಮೇಲೆ ಯುದ್ಧಕ್ಕೆ ಬಂದ ದೇವರಾಜ ಇಂದ್ರನನ್ನೇ ಸೋಲಿಸಿ ಓಡಿಸಿದ್ನಂತಲ್ಲ. ಶಕಟನನ್ನ ನುಚ್ಚು ನೂರು ಮಾಡಿದ್ನಂತಲ್ಲ. ಕಾಳಿಂಗನ ಹೆಡೆ ಮೆಟ್ಟಿ ಪಾತಾಳಕ್ಕೆ ತಳ್ಳಿದ್ನಂತಲ್ಲ. ಅದೇ ಭಯ. ಸ್ವರ್ಗದ ಇಂದ್ರ ಕಂಡ್ರೆ ಇಂದ್ರ ಕೃಷ್ಣನ ಮೇಲೆ ವೈರ, ಪಾತಾಳದ ನಾಗನಿಗೂ ಕೃಷ್ಣನ ಮೇಲೆ ವೈರ, ಮರ್ತ್ಯದ ಕಂಸನಿಗೋ ಕೃಷ್ಣನ ಕಂಡ್ರೆ ಆಗದು. ಸ್ವರ್ಗ, ಪಾತಾಳ, ಮರ್ತ್ಯ ಯಾರಿದ್ದಾರೆ ಅವನ ಸಹಾಯಕ್ಕೆ? ಯಾರಿದ್ದಾರೆ ಹೇಳು? ಪೂತನಿಯ ರಕ್ತ ಹೀರುವಾಗ ಯಾರಿದ್ರು ಅವನ ಜೊತೆ? ಶಕಟನನ್ನ ನುಚ್ಚು ನೂರು ಮಾಡುವಾಗ ಯಾರಿದ್ರು ಅವನ ಜೊತೆ? ಕಾಳಿಂಗನ ಹೆಡೆ ಮೆಟ್ಟಿ ಪಾತಾಳಕ್ಕೆ ತಳ್ಳುವಾಗ ಯಾರಿದ್ರು ಅವನ ಜೊತೆ? ನಿಜ, ನಮ್ಮ ಕೃಷ್ಣ ಅಸಹಾಯ ಶೂರ. ಕೃಷ್ಣ ಅಸಹಾಯ ಶೂರ. ಹೇಗಿದ್ದಾನೋ ನನ್ನ ಕೃಷ್ಣ? ಹೇಗಿದ್ದಾನೋ ಬಲರಾಮ? ಅಕ್ರೂರ ಹೇಳಿದ್ನಲ್ಲ, ಎದೆ ಎತ್ತರಕ್ಕೆ ಬೆಳೆದಿದ್ದಾರೆ ಅಂತ. ನನ್ನ ಕಣ್ಣಿಗೆ ಇನ್ನು ಕೃಷ್ಣ ಎಳೆ ಗುರುಸು. ಅಪ್ಪ ಅಮ್ಮನ ಎದುರು ಮಕ್ಕಳು ಚೂರ್ ಬೆಳೀತಾರಲ್ಲ, ಮಕ್ಕಳಾಗ್ತಾರೆ, ತೆವಳ್ತಾರೆ, ಹರಿತಾರೆ, ದಟ್ಟಡಿ ಇಟ್ಟು ನಡೀತಾರೆ. ಅದನ್ನು ನೋಡೋದೇ ಅಪ್ಪ ಅಮ್ಮನ ಪುಣ್ಯ. ಈ ಕೈಗಳು ಮಕ್ಕಳನ್ನ ಆರೈಕೆ ಮಾಡಲಿಲ್ಲ, ಆಡಿಸ್ಲಿಲ್ಲ. ಈ ಕಿವಿಗಳು ಅದರ ನುರಿಯನ್ನ ನೋಡಿ ಕೇಳಲಿಲ್ಲ. ಈ ಕಣ್ಣುಗಳು ತಪ್ಪೆಜ್ಜೆ ಇಡೋದನ್ನ ನೋಡ್ಲಿಲ್ಲ, ತೂಗ್ಲಿಲ್ಲ, ಜೋಗುಳ ಹಾಡ್ಲಿಲ್ಲ. ದೇವಕಿ ಹೊಟ್ಟೆ ತುಂಬ ಹಾಲನ್ನು ಕುಡಿತಿಲ್ಲ.
ಎಲ್ಲ ಇದ್ದು ನಿರ್ಭಾಗ್ಯರು ನಾವು. ಭಾಗ್ಯ ಇದ್ದು ನಿರ್ಭಾಗ್ಯರು, ಪುತ್ರರಿದ್ದು ಪುತ್ರರು ನಾವು. ಎಂತ ಗತಿಯೇ ನಮ್ದು. ಯಾರೋ ಬಂದಂತಿದೆ ನೋಡಿ. ಮಹಾರಾಜ ಬಾ. ನಿದ್ದೆ ಬಂತ ಭಾವ? ಬರದೆ ಇನ್ನೇನಾಗುತ್ತೆ? ಅರಸನ ಅಂಕಿ ಇಲ್ಲ, ದೆವ್ವದ ತೋಟ ಇಲ್ಲ. ಬಾ ಕೂತ್ಕೋ. ಭೇಷ್, ನನ್ನ ಮನೆಯಲ್ಲಿ ನನಗೆ ಅತಿಥಿ ಸತ್ಕಾರ. ಅಂದ್ಹಾಗೆ ಅಣ್ಣಿಗೆ ಹಾಲಾದ್ರೂ ಕೊಡು. ಹಾಲ ಹಾಲ ಹಲ ಕುಡಿಯೋರು ನಾವು. ಹಾಲ್ ಗೀಲೆಲ್ಲ ಹಿಡ್ಸೋದಿಲ್ಲ. ಸಮುದ್ರ ಮಥನದ ಕತೆ ಕೇಳಿಲ್ವಾ ನೀವು? ಇರ್ಲಿ ದೇವ್ಕಿ, ಕೂತ್ಕೋ ಕೂತ್ಕೋ ದೇವ್ಕಿ, ಕೂತ್ಕೋ. ನಿಮ್ ಜೊತೆ ಸ್ವಲ್ಪ ಮಾತಾಡ್ ಹೋಗೋಣ ಅಂತ ಬಂದಿದ್ದೀನಿ. ನಿನ್ನ ಕುಂಬಳ, ನಿನ್ನ ಕುಡುಗೋಲು, ಮಾತಾಡು ಮಹಾರಾಜ. ನೋಡ್ಯಾ ನೋಡ್ಯಾ, ನಿನಗಿನ್ನೂ ನನ್ನ ಮೇಲೆ ಕೋಪ ಕಡಿಮೆ ಆಗಿಲ್ಲ. ದೇವಕಿ ನನ್ನ ತಂಗಿ, ನನಗೇನು ಅವಳ ಮೇಲೆ ಪ್ರೀತಿ ಇಲ್ಲ ಅನ್ಕೊಂಡ್ಯಾ? ಸರಪಳಿ ಹಾಕ್ಸಿದ್ದೀನಿ ನಿಜ, ಆದ್ರೆ ಎಲ್ಲ ಎಲ್ಲ ಅಪ್ಪಟ ಚಿನ್ನ. ನೋಡು, ಇಷ್ಟು ವರ್ಷ ಆದ್ರೂ ಹಿಂಜಲಿಲ್ಲ, ಹರಿಲಿಲ್ಲ. ಇದು ಇದು ಪ್ರೀತಿ ಅಂದ್ರೆ ಬರೀ ಬಾಯಿ ಮಾತಿನ ಪ್ರೀತಿ ಅಲ್ಲ ನಂದು. ಇರ್ಲಿ ಬಿಡು. ನಿಮ್ಗೊಂದು ವಿಶೇಷ ಸುದ್ದಿ ಹೇಳೋಣ ಅಂತ ಬಂದಿದ್ದೀನಿ. ಇಂದು ಮಥುರಾ ನಗರದಲ್ಲಿ ಧನುರ್ಯಾಗ ಮಹೋತ್ಸವ. ದೇಶದ ಎಲ್ಲ ಕಡೆಗಳಿಂದ ಸಾಹಸಿ ಯುವಕರು ಬರ್ತಾ ಇದ್ದಾರೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ. ರಾಜನ ಮುಂದೆ ಶಕ್ತಿ ಪ್ರದರ್ಶನ ಮಾಡಿ ಶೌರ್ಯ ಪ್ರಶಸ್ತಿಯನ್ನ ಗೆಲ್ಲಿಕ್ಕೆ. ಏನು ಹುಚ್ಚೋ ಈ ಹುಡುಗರದ್ದು? ಯಾಕೆ ನಿಮಗ್ ಗೊತ್ತಿಲ್ವಾ? ಹೇಗ್ ಗೊತ್ತಿರತ್ತೆ? ಹೇಗ್ ಗೊತ್ತಿರತ್ತೆ? ಹೊತ್ತು ಹೊತ್ತಿಗೆ ಊಟ, ಹೊತ್ತು ಹೊತ್ತಿಗೆ ನಿದ್ದೆ. ಬಿಸಿಲಲ್ಲಿ ಬೇಯೋ ಹಾಗಿಲ್ಲ, ಮಳೆಯಲ್ಲಿ ತೋಯೋ ಹಾಗಿಲ್ಲ. 4 ಗೋಡೆಯ ಮಧ್ಯೆ ಬಂಧಿತರು ನೀವು. ನಿಮ್ಮದೇ ರಾಜ್ಯ, ಒಂದು ನೊಣ ಒಳಗೂ ಬರೋದಿಲ್ಲ, ಒಂದು ನೊಣ ಹೊರಗೂ ಹೋಗೋದಿಲ್ಲ. ಆದ್ರೆ ಮುಪ್ಪು ಸೆರೆಮನೆಯೊಳಗೆ ಬಂದೋಯ್ತು. ಆದ್ರೂ ಸೆರೆಮನೆಯಿಂದ ಆಚೆನೆ ಉಳಿದು ಬಿಟ್ಟು. ಆದ್ರೂ ದೇವಕಿ, ನೀವು ಸೆರೆಮನೆಯಲ್ಲಿದ್ದು ಸ್ವತಂತ್ರರು, ಆದರೆ ನಾವು ಬಯಲಲ್ಲಿದ್ದು ಬಂಧಿತರು. ಎಲ್ಲಿ ನೋಡಿದ್ರು ಈ ಅಂಗರಕ್ಷಕರ ಕಾಟ. ನಿಶ್ಚಿಂತೆಯಿಂದ ಊಟ ಮಾಡೋ ಹಾಗಿಲ್ಲ, ನಿಶ್ಚಿಂತೆಯಿಂದ ನಿದ್ರಿಸೋ ಹಾಗಿಲ್ಲ. ಕಣ್ಣು ಮುಚ್ಚಿದ್ರೆ ಸಾಕು, ತಕ ಪಕ ಅಂತ ಕುಣಿತಾವೆ ನಾನು ಕೊಂದ ಮಕ್ಕಳು. 16 ವರ್ಷದ ಹಿಂದೆ ಆ ಅಷ್ಟಮಿ ರಾತ್ರಿ ಅದೆಷ್ಟು ಮಕ್ಕಳು ಹುಟ್ಟಿದ್ವೋ ಈ ಹಾಡಿಗೆ. ಎಲ್ಲ ಮಕ್ಕಳನ್ನ ಕೊಲ್ಲಿಸ್ದೆ. ಎಷ್ಟು ಅಂತ ಹುಡುಕಿಸ್ಲಿ, ಎಷ್ಟು ಅಂತ ಕೊಲ್ಲಿಸ್ಲಿ. ದೇವಕಿ ಹೊಟ್ಟೆಯಲ್ಲಿ ಹುಟ್ಟೋ 8ನೇ ಮಗು. ಅಷ್ಟಮ ಪುತ್ರ
ನನ್ನನ್ನ ಕೊಲ್ಲುತ್ತಾನೆ ಅನ್ನೋದು ಸುಳ್ಳಿರಬೇಕು. ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸು ಹೆಚ್ಚಾಯ್ತಾ ನಿನಗೆ? ಹೇಳು ದೇವಕಿ, ಹೇಳು, ಎಲ್ಲಿ ಬಚ್ಚಿಟ್ಟಿದೀಯಾ ಅವನನ್ನ? ಹೇಳು ದೇವಕಿ, ನನಗೆ ಈ ರಾಜ್ಯ ಬೇಡ, ಪಟ್ಟ ಬೇಡ, ಪಗಡಿ ಬೇಡ, ಸಿಂಹಾಸನ ಬೇಡ, ಎಲ್ಲ ಎಲ್ಲ ನಿನ್ನ ಗಂಡನಿಗೆ ಕೊಟ್ಬಿಡ್ತೀನಿ. ಹೇಳು ದೇವಕಿ, ಹೇಳು, ಎಲ್ಲಿ ಬಚ್ಚಿಟ್ಟಿದ್ಯಾ? ಹೇಳು. ನಾನು ಹೇಳಿದ್ರೆ ನೀನ್ ನಂಬೇಕಲ್ಲ. ದೇವಕಿ, ಹೇಳು ದೇವಕಿ, ನಾನ್ ನಂಬ್ತೀನಿ. ಹೇಳು. ಬಚ್ಚಿಟ್ಟಿದ್ದು ನಿಜ. ಎಲ್ಲೇ ಎಲ್ಲೇ ಬಚ್ಚಿಟ್ಟಿದ್ದೆ? 9 ತಿಂಗಳು ಎಲ್ಲೇ ಬಚ್ಚಿಟ್ಟಿದ್ದೆ? ಕೂಸು ಹುಡುತಿದ್ದ ಹಾಗೆ ನನ್ನ ಕೈ ತಪ್ಪಿ ಹೋಯ್ತು. ಛೇ! ಮತ್ತದೇ ಬೊಗಳೆ, ಮತ್ತದೇ ಸುಳ್ಳು. ಅಷ್ಟಮಿಯ ರಾತ್ರಿ ಹುಟ್ಟಿಸಿದ ಎಲ್ಲ ಮಕ್ಕಳನ್ನ ಕೊಲ್ಲಿಸಿದೆ. ಆದ್ರೆ ಅವನೊಬ್ಬನನ್ನ ಬಿಟ್ಟು, ಅದೇ ಆ ಬೆಳ್ಳಂಗೋವಿ ಕೃಷ್ಣ. ಅವನನ್ನ ಮುಗಿಸೋಕೆ ಬಂದವರನ್ನೆಲ್ಲ ಅವನೇ ಮುಗಿಸ್ಬಿಟ್ಟ. ಅಂದ ಹಾಗೆ ಆ ಕೃಷ್ಣ ನಂದನ ಪುತ್ರ, ನಿನ್ನ ಗಂಡನ ಲಂಗೋಟಿ ಸ್ನೇಹಿತ. ಹಾಗೆ ನಿನ್ನ ಮೊದಲನೆಯ ಹೆಂಡತಿ ರೋಹಿಣಿ ಮತ್ತು ಅವನ ಪಿಳ್ಳೆ ಆ ಬಲರಾಮ ಇರುವುದು ಅವನ ಆಶ್ರಯದಲ್ಲೇ ತಾನೆ. ಅರಮನೆ ಕವಳಕ್ಕೆ ಕತ್ರಿ ಯಾಕೆ ಅಂತ ಬಿಟ್ಟೆ. ಆದ್ರೆ ಈಗ ನೀವೆಲ್ಲ ಸೇರಿ ಮಸಲತ್ತು ಮಾಡ್ತಾ ಇದ್ದೀರಾ. ಮಸಲತ್ತು. ಆ ಕೃಷ್ಣ ನಿನ್ನ ಮಗನೇ ಇರಬೇಕು. ಏನು ನಿನ್ನ ಮಗನೇ, ನನ್ನ ಸೋದರಳಿಯ. ಸುಳ್ಳು ಸುಳ್ಳು. ಕೃಷ್ಣ ಹೇಗೆ ನನ್ನ ಮಗ ಆದವನು? ಕೃಷ್ಣ ಏಕೆ ನಮ್ಮ ಮಗ ಆದವನು? ಕೃಷ್ಣ ಆ ನಂದನ ಮಗ. ಕೃಷ್ಣ ಆ ಯಶೋದೆಯ ಮಗ. ನಮ್ಮ ಮಗ ಅಲ್ಲ ಕೃಷ್ಣ, ನಮ್ಮ ಮಗ ಅಲ್ಲ. ಕೃಷ್ಣ ನಿನ್ನ ಮಗ ಅಲ್ಲ. ಕೃಷ್ಣ ನಿನ್ನ ಮಗ ಅಲ್ಲ. ಕೃಷ್ಣ ನಿನ್ನ ಮಗ ಅಲ್ಲ. ಸರಿ, ಹಾಗಾದ್ರೆ ಅವನನ್ನ ಕೊಲ್ಲಿಸಿದ್ರೆ ನಿಮಗೇನು ಬೇಜಾರಿಲ್ಲ ತಾನೆ? ಅಕ್ರೂರನ್ ಮನೆಯಲ್ಲಿ ಕೃಷ್ಣ ಕೊಳಲೋಗ್ತಾ ಇದ್ದಾನಂತೆ. ಮನೆ ಮುಂದೆ ರಸ್ತೆ ತುಂಬಾ ಎಲ್ಲ ಜನ ಸೇರ್ಬಿಟ್ಟಿದ್ದಾರೆ. ಅವನು ಕೊಳಲೋದೋದ್ ನಿಲ್ಸೋ ಮೊದ್ಲು ನಾನು ಅಲ್ಲಿಗೆ ಹೋಗ್ಬೇಕು. ಅಷ್ಟಕ್ಕೂ ಕೃಷ್ಣ ಅಲ್ಯಾಕ್ ಕೊಳಲೋಗ್ಬೇಕು? ಮಥುರೆಯಲ್ಲಿ ಯಾವ ದನ ಕಾಯ್ಬೇಕಾಗಿದೆ ಅವನಿಗೆ? ಅಂದ್ರೆ ನಿನ್ನರ್ಥ ಕೊಳಲೋದವರೆಲ್ಲ ದನ ಕಾಯೋರಂತ
ಓಟ ಇದೆ. ಮನುಷ್ಯರು ಓಡ್ತಾನೆ ಇರ್ತಾರೆ. ಆನೆ, ಕುದುರೆ, ರಥ ಎಲ್ಲಾನು ಓಡ್ತಾ ಇರ್ತವೆ. ಖುದ್ದು ಮಹಾರಾಜರು ನೋಡ್ತಾರಂತೆ. ನಾನ್ ನಿಂತ್ ನೋಡ್ತಾ ಇರ್ತೀನಿ ಅಷ್ಟೇ. ನೀನಿಂತು ನೋಡೋಳು, ಕಾಣದ್ದು ನಿನ್ ಕಾಣಲ್ಲ, ಕಾಣ್ಬೇಕಾದ್ದು ನಿನ್ಗೆ ಕಾಣಲ್ಲ. ನಿನಗ್ ದೊಡ್ಡ ನಮಸ್ಕಾರ ಬರ್ತೀನಿ. ಇಲ್ಲು ನಿನ್ ಕಣ್ಸ್ ಹೊಡಿಲಿಕ್ಕಾದ್ರೂ ನಾನ್ ನಿನ್ ಜೊತೆ ಬರ್ಬೇಕಲ್ಲ. ಅದು ನಿನಗ್ ಸಾಧ್ಯ ಇಲ್ಲ. ನಾನ್ ಕಟ್ತೀನಿ, ನೀನ್ ಕೆಡು ನೋಡೋಣ. ಕೆಡವಿದ್ರೆ ಏನ್ ಕೊಡ್ತೀಯಾ? ಪಣನ? ಪಣ ಅಂದ್ರೆ ಪಣ. ಅದ್ ಹೋಗ್ಲಿ, ನಿಮ್ ಕೃಷ್ಣ ಕಾಳಿಂಗ ಮರ್ದನ ಮಾಡಿದ್ನಂತೆ. ಹೌದು ಮತ್ತೆ 7 ಹೆಡೆ ಕಾಳಿಂಗ
ಸೊಪ್ಪಿಗೆನ ತಂದಿದ್ದಾರೆ. ಯಾವತ್ ಕೊಯ್ದದ್ದೋ ಏನೋ ಎಲ್ಲ ಸೊಪ್ಪು ಸಿವುಡಾಗ್ ಹೋಗಿದೆ. ಬೃಂದಾವನದಲ್ಲಿ ಪ್ರತಿ ಮನೆ ಮುಂದೆನೂ ತುಳಸಿ ಇರೋದು. ನಮ್ಮರ ಮನೆ ಮುಂದೆಂತೂ ತುಳಸಿ ತೋಟನೇ ಇತ್ತು. ನಾವು ಅಲ್ಲಿಂದನೇ ತರಬೇಕಿತ್ತು ಕೃಷ್ಣ. ಇಲ್ಲಿಗೆ ತರೋದ್ರಲ್ಲಿ ಬಾಡೋಗಿರತ್ತೆ. ಇಲ್ಲ ಅಣ್ಣ, ಬಾಡಿ ಹೋಗದ ಹಾಗೆ ತರ್ಬೋದು. ಮಥುರೆಗೆ ತರಬೇಕಾದದ್ದು ತುಳಸಿ ಎಲೆನಲ್ಲ, ತುಳಸಿ ಗಿಡನ. ಅಯ್ಯೋ ಕೃಷ್ಣ, ಅದು ನನಗೆ ಹೊಳಿಲೇ ಇಲ್ವಲ್ಲ. ಚಿಕ್ಕಪ್ಪ, ನೀವು ರಾಜಬಂಧು ಅಲ್ವಾ? ರಾಜರಿಗೆ ಹೇಳಿ ಮಥುರೆಯಲ್ಲಿ ಒಂದು ದೊಡ್ಡ ತುಳಸಿ ವನ ಮಾಡಿಸಿ, ನಾನ್ ಬೇಕಾದ್ರೆ ಗಿಡ ಹಾಕ್ಕೊಂಡು ಹೋಗ್ತೀನಿ. ಅಂತೂ ಮಥುರಿನ ಬೃಂದಾವನ ಮಾಡ್ಬೇಕು ಅಂತ ಅನ್ಕೊಂಡಿದೀರಿ ನೀವು. ಯಾಕಾಗ್ಬಾರ್ದು? ಆದ್ರೆ ಇಲ್ಲಿ ಪಾಪಾಸ್ಕಳ್ಳಿ ಜಾಸ್ತಿ. ಮೊದ್ಲು ಅದನ್ನ ಕಿತ್ತು ಒಗಿಬೇಕು. ನೇಗಿಲ್ ಹೊಡ್ದ್ರೆ ಬಿಡಿ, ನನ್ನ ನೇಗಿಲ್ ಇರೋದೇ ಅದಕ್ಕೆ. ಚಿಕ್ಕಪ್ಪ, ಸರಿಯಾಗಿದ್ಯಾ? ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಕಂದ. ಕೃಷ್ಣ, ಆ ಗರಿ ಬೇಡ್ವೋ? ನಗರದ ಹುಡುಗರು ನಗ್ತಾರೆ, ಇವ್ರು ಯಾರೋ ಕಾಡ್ ಹುಡುಗರು ಅಂತ. ಕಾಡ್ ಹುಡುಗ್ರೆ ಅಲ್ವೇನೋ ನಾವು? ನಕ್ರೆ ನಗ್ಲಿ ಬಿಡು. ಕೃಷ್ಣ, ಆದ್ರೆ ಈ ಪೀತಾಂಬರಿ ಬಟ್ಟೆ ನಿಮ್ಗೆ ಯಾಕೋ ಸಲ್ತಾ ಇಲ್ಲ. ಇದು ನನ್ನ ಪ್ರಿಯವಾದ ಬಣ್ಣ. ನಾನ್ ಪೀತಾಂಬರ ಉಡೋದು ನನ್ನ ಅಮ್ಮನಿಗೂ ಇಷ್ಟ, ಅಪ್ಪನಿಗೂ ಇಷ್ಟ, ಗೋಕುಲದ ಹುಡುಗಿರಿಗೂ ಇಷ್ಟ ಅನ್ನೋ. ಗೊತ್ಬಿಡ್ತೀನಿ ನೋಡು. ಕೃಷ್ಣ, ಪೀತಾಂಬರಿ ಬಟ್ಟೆ ಬೃಂದಾವನಕ್ಕೆ ಮಥುರೆಗೆ ಬೇಡ. ಯಾಕೆ ಚಿಕ್ಕಪ್ಪ? ಹೇಳ್ತೀನಿ, ಹೇಳಲೇಬೇಕು. ಬಲರಾಮ, ಬಾಗ್ ಹಾಕೋ ಇದೆಯಾ ನೋಡ್ಕೊಂಡು. ಹೇಳಿ ಚಿಕ್ಕಪ್ಪ, ಯಾಕೆ ಈ ಆತಂಕ? ಅಷ್ಟಮಿ ದಿನ ದೇವಕಿಗೆ ಹುಟ್ಟುವ ಅಷ್ಟಮ ಪುತ್ರ ಕಂಸನನ್ನು ಧ್ವಂಸ ಮಾಡ್ತಾನೆ ಎಂದು ದೈವವಾಣಿ. ಆದರೆ ಅಷ್ಟಮಿ ದಿನ ದೇವಕಿಗೆ ಹುಟ್ಟಿತು ಹೆಣ್ಣು ಮಗು. ಆ ಕಂಸ ಹೆಣ್ಣು ಮಗುವನ್ನು ಕೊಂದ. ಆದರೆ ಹೆಣ್ಣೇಗಾಯಿತು ಎಂಬ ಅನುಮಾನ ಪಿಶಾಚಿ ಕಂಸನನ್ನು ಕಾಡುತ್ತಿತ್ತು. ಆದ್ದರಿಂದ ಕಂಸ ಅಂದು ಹುಟ್ಟಿದ ಎಲ್ಲಾ ಮಕ್ಕಳನ್ನು ಕೊಲ್ಲಿಸಿಬಿಟ್ಟ. ಆದರೆ ಒಬ್ಬನನ್ನು ಮಾತ್ರ ಕೊಲ್ಲಲು ಆಗಲಿಲ್ಲ. ಅದು ನನ್ನನ್ನ. ಹೌದು ಮಗು, ನಿನ್ನನ್ನು ಕೊಲ್ಲಲು ಪ್ರಯತ್ನ 16 ವರ್ಷದಿಂದ ನಡೀತಾನೇ ಇದೆ. ಕಂಸ ಕಳಿಸಿದ ಎಲ್ಲಾ ಕೊಲೆಗಟ್ಟುಕರನ್ನು ನೀನು ಕೊಂದು ಬಿಟ್ಟೆ. ಆದ್ದರಿಂದ ಕಂಸ ನಿನ್ನನ್ನು ಇಲ್ಲಿಗೆ ಕರೆಸಿಕೊಂಡಿದ್ದಾನೆ. ಚಿಕ್ಕಪ್ಪ, ಇದೆಲ್ಲ ಗೊತ್ತಿದ್ದು ನೀವೇ ಇಲ್ಲಿಗೆ ನಮ್ಮನ್ನು ಕರೆದುಕೊಂಡು ಬಂದ್ರಿ. ಅದಕ್ಕೆ ಕಾರಣ ಇದೆ. ಕೃಷ್ಣನ ನಾಶ ಕಂಸನ ಆಸೆ, ಆದರೆ ಕಂಸನ ನಾಶ ಇಡೀ ಮಥುರೆಯ ಆಸೆ. ಕಂಸನನ್ನು ಕೊಲ್ಲುವುದು ಕೃಷ್ಣನಿಂದ ಮಾತ್ರ ಸಾಧ್ಯ. ಹೌದು ಕೃಷ್ಣ, ಕಂಸನನ್ನು ಕೊಲ್ಲುವುದು ನಿನ್ನಿಂದ ಮಾತ್ರ ಸಾಧ್ಯ. ಕಂಸನ ಸಾವು ಧರ್ಮಸಮ್ಮತವಾದದ್ದು. ಕಂಸ ನಿನ್ನನ್ನು ಕೊಲ್ಲಲು ಬಯಸುವುದು ಸ್ವಹಿತಕ್ಕಾಗಿ, ಆದರೆ ನೀನು ಕಂಸನನ್ನು ಕೊಲ್ಲುವುದು ಪರಹಿತಕ್ಕಾಗಿ. ಕಂಸ ತನ್ನ ತಂದೆಯಾದ ರಾಜ ಉಗ್ರಸೇನನನ್ನು ಸೆರೆಮನೆಗೆ ತಳ್ಳಿದ್ದಾನೆ. ಅವನ ತಂಗಿಯಾದ ದೇವಕಿ, ಬಾವ ವಸುದೇವ 25 ವರ್ಷದಿಂದ ಕಾರಾಗೃಹದ ಕತ್ತಲೆಯಲ್ಲಿ ಕೊಳೆಯುತ್ತಿದ್ದಾರೆ. ಯದುವಂಶದ ರಾಜರಾದ ವೃಷ್ಟಿ, ಅಂಧಕ, ಉಕುರ ಮುಂತಾದ ರಾಜರು ಕಂಸನಿಗೆ ಹೆದರಿ ತಲೆಮರೆಸಿ ಓಡಿ ಹೋಗಿದ್ದಾರೆ. ರಾಜ್ಯದಲ್ಲಿ ಹಿಂಸೆ, ಅನೀತಿ, ಅಧರ್ಮ ತಾಂಡವವಾಡ್ತಿದೆ. ಮಥುರೆ ಉಸಿರ್ಕಟ್ ಸಾಯ್ತಾ ಇದೆ ಕೃಷ್ಣ, ಉಸಿರ್ಕಟ್ ಸಾಯ್ತಾ ಇದೆ. ಚಿಕ್ಕಪ್ಪ, ನೀವು ನನಗೆ ಪೀತಾಂಬರ ಉಡಬೇಡಿ ಅಂದ್ರ? ಹೌದು, ಅರಮನೆಯ ಪಟ್ಟದ ಆನೆಗೆ ಪಿತ್ತನೆತ್ತಿಗೆ ಇರೋ ಹಾಗೆ ಮಾಡಿದ್ದಾರೆ. ಹಳದಿ ಬಟ್ಟೆ ಕಂಡ್ರೆ ಸಾಕು, ಅದಕ್ಕೆ ಪಿತ್ತನೆತ್ತಿಗೆ ಇರುತ್ತೆ. ಹಾಗಾದ್ರೆ ನಾನು ಪೀತಾಂಬರ ಉಡ್ಲೇಬೇಕು. ಹಠ ಏಕೆ ಮಗು? ಹಠಕ್ಕೆ ಅಲ್ಲ, ಅನುಮಾನ ಬರ್ದೇ ಇರ್ಲಿ ಅಂತ. ಕ್ರೀಡಾಗಾರದ ದ್ವಾರ ಗೋಪುರ ನಿನ್ನ ತಲೆಯ ಮೇಲೆ ಬೀಳೋ ಹಾಗೆ ಏರ್ಪಾಡಾಗಿದೆ. ಚಿಕ್ಕಪ್ಪ, ಎಂತ ಮೂರ್ಖ ನಿಮ್ಮ ಮಹಾರಾಜ! ಗೋವರ್ಧನಗಿರಿಯನ್ನೇ ನಮ್ಮ ಕೃಷ್ಣ ಕಿರುಬೆರಳಿನಲ್ಲಿ ಎತ್ತು ಹಿಡಿದ. ದ್ವಾರ ಗೋಪುರ ಯಾವ ಲೆಕ್ಕ ಅವನಿಗೆ? ನನ್ನನ್ನ ಅಣ್ಣನನ್ನ ಕೊಲ್ಲೋದಕ್ಕೆ ಕಂಸನ ಬಳಿ ಇರೋ ಯೋಜನೆ ಇಷ್ಟೇನೋ, ಅಥವಾ ಇನ್ನೂ ಏನಾದ್ರೂ ಉಂಟೋ? ನನಗೆ ತಿಳಿದಿರೋದು ಇಷ್ಟೇ ಕೃಷ್ಣ. ಅಣ್ಣ, ಬೃಂದಾವನದಲ್ಲಿ ನಾವು ಕಟ್ಟೋದಕ್ಕೆ ಯೋಜನೆ ಹಾಕ್ತಾ ಇದ್ರೆ, ಈ ನಗರದ ಮಂದಿ ಕೆಡುವುದಕ್ಕೆ ಯೋಜನೆ ಹಾಕ್ತಾ ಇದ್ದಾರೆ. ಸರಿ, ಹಾಗಾದ್ರೆ ಬಿಲ್ಹಬ್ಬಕ್ಕೆ ಸಿದ್ಧರಾಗೋಣ. ಬಿಲ್ಹಬ್ಬ ಅನ್ನೋದು ಒಂದು ಹಬ್ಬ ಅನ್ಕೊಂಡಿದ್ವಿ. ಆದ್ರೆ ಮಥುರೆಗೆ ಬಂದ್ಮೇಲೆ ಗೊತ್ತಾಗ್ತಾ ಇದೆ, ಬಿಲ್ಲು ಹಬ್ಬ ಬರೀ ಹಬ್ಬ ಅಲ್ಲ, ಹಬ್ಬದ ನೆಪದಲ್ಲಿ ನಮ್ಮ ಮೇಲೆ ಎದ್ದಿರೋ ಮಾರಿ ಬಲೆ ಅಂತ. ಆಶ್ಚರ್ಯ! ಆದರೆ ಪಿತೂರಿ ಹಿಂದೆ ಯಾರಿದ್ದಾರೆ? ಯಾಕೆ ಯಾಕೆ ಮಧುರೆಗೆ ಬೃಂದಾವನದ ಮೇಲೆ ಈ ಪಾಟಿ ದ್ವೇಷ? ಇಡೀ ರಾಜ ವ್ಯವಸ್ಥೆ ನಮ್ಮ ವಿರುದ್ಧ ಇದೆ. ಅಂದ್ರೆ ಸ್ವತಃ ರಾಜ ಕಂಸನೇ ನಮ್ಮ
ಸತ್ಯನಾ? ಕೃಷ್ಣ ಬಲರಾಮ ಇರುವಾಗ ಯಾರೇನು ಮಾಡಕ್ ಸಾಧ್ಯ ನಮ್ಮನ್ನ? ಈಗ ನೀವೇ ಹೇಳಿ, ನಾವೇನ್ ಮಾಡೋಣ? ನಂಗ್ ಕೇಳಿದ್ರೆ ನಾವ್ ಬಿಲ್ ಹಬ್ಬಕ್ಕೆ ಹೋಗೋದೇ ಬೇಡ. ತಲೆಗಟ್ಟಿದೆ ಅಂತ ಯಾಕೆ ಮಂಟೆಗೆ ಬಿಕ್ಕಿ ಹೊಡಿಬೇಕು? ಛೇ, ಅದು ಸರಿಯಲ್ಲ ಕಣೋ. ಕಂಸನಿಗೆ ಹೆದರಿ ನಾವು ಓಡ್ ಹೋದ್ವಿ ಅಂತ ಆಗುತ್ತೆ. ರಾಜನಿಗೆ ಯಾಕೆ ನಮ್ಮ ಮೇಲೆ ಇಷ್ಟೊಂದು ದ್ವೇಷ? ದ್ವೇಷ ಎಲ್ಲರ ಮೇಲೂ ಅಲ್ಲ, ಮುಖ್ಯವಾಗಿ ನನ್ನ ಮೇಲೆ, ನಮ್ಮ ಅಣ್ಣನ ಮೇಲೆ. ಕಾರಣ? ಅದು ಕಾಲ ಬಂದಾಗ ತಿಳಿಯುತ್ತೆ. ನನ್ನನ್ನ ಅಣ್ಣನನ್ನ ಕೊಲ್ಲೋದಕ್ಕೆ ಕಂಸ ಬಲೆ ಒಡ್ಡಿದ್ದಾನೆ. ನೀವೇ ಹೇಳಿ, ಕಂಸನನ್ನ ಎದುರಿಸೋದು ಅಥವಾ ನಮ್ಮನ್ನ ಕೊಲ್ಲೋದಕ್ಕೆ ಅವನೆಷ್ಟರವನು? ತನ್ನ ತಂದೆಯನ್ನೇ ಸೆರೆಗೆ ತಳ್ಳಿ ಸಿಂಹಾಸನ ಆಕ್ರಮಿಸಿ ಕೂತಿರೋ ಪಾಪಿ, ನನ್ನ ತಂದೆ ಚಿಕ್ಕಮ್ಮನನ್ನ ಬಂಧನದಲ್ಲಿಟ್ಟಿರೋ ಧರ್ಮಘಾತಕ, ಲಕ್ಷಾಂತರ ಮಕ್ಕಳನ್ನ ಕೊಲ್ಲಿಸಿರೋ ಶಿಶುಹಂತಕ, ಗೋಕುಲ ಬೃಂದಾವನಕ್ಕೆ ತನ್ನ ಜನ ಕಳಿಸಿ ನಮ್ಮನ್ನು ಮುಗಿಸೋದಕ್ಕೆ ನೋಡಿದ ಪಾಷಾಂಡಿ, ಅದಕ್ಕೆ ಬಿಲ್ಲು ಹಬ್ಬ ಅಂತ ನೆಪ ಹೇಳಿ ಈಗ ನಮ್ಮನ್ನ ಅಲ್ಲಿಗೆ ಕರೆದಿದ್ದಾನೆ. ನಾವೀಗ ಹಿಂದೆ ಸರಿಯೋ ಮಾತೇ ಇಲ್ಲ. ಕೃಷ್ಣ, ನಾವೆಲ್ಲ ನೀನು ಹೇಳಿದಾಗೆ ಕೇಳ್ತೀವಿ, ನಿನ್ನ ಜೊತೆ ನಿಲ್ತೀವಿ. ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ, ಎಂಥ ನಂಬಿಕೆ! ಮರಿಬೇಡಿ, ಕಂಸನ ಅಕ್ಷೋಹಿಣಿಗಟ್ಲೆ ಸೈನ್ಯ ನಮ್ಮ ವಿರುದ್ಧ ಇದೆ. ನಾವಿರೋದೇ ಮೂರು ಮತ್ತೊಂದು. ಕಂಸನ ಬಳಿ ನಾನಾ ಬಗೆಯ ಶಸ್ತ್ರಾಸ್ತ್ರಗಳಿವೆ. ನಾವು ಬರಿಗೈ ಬಂಟ್ರು. ಅಷ್ಟೇ ಅಲ್ಲದೆ ನಾವು ಪರದೇಶಿಗಳು. ಈಗ ನಾವು ಹಿಂದೆ ಹೋಗೋ ಆಗಿಲ್ಲ. ಕೋಟೆ ಬಾಗ್ಲೆಲ್ಲ ಬಂದಾಗಿರ್ತಾವೆ. ಗೂಢಾಚಾರರ ಹತ್ತಿನ ಕಣ್ಣು ನಮ್ಮ ಮೇಲಿರ್ತಾವೆ. ಹಿಂದೆ ಮಾಯಾರೂಪದಲ್ಲಿ ರಾಕ್ಷಸರು ಮಥುರೆಗೆ, ಬೃಂದಾವನಕ್ಕೆ ಬಂದು ಶಕಟ ಬಂಡಿಯ ಹಾಗೆ ಬಂದ, ಧೇನುಕ ಕತ್ತೆಯ ಹಾಗೆ ಬಂದ, ತೃಣಾವರ್ತ ಸುಂಟರ ಗಾಳಿಯ ಹಾಗೆ ಬಂದ, ಕೇಶಿ ಕುದುರೆಯ ಹಾಗೆ ಬಂದ. ಆದ್ರೆ ಮಥುರೆಯ ರಾಕ್ಷಸರು ಮನುಷ್ಯ ರೂಪದಲ್ಲಿ ನಮ್ಮ ಮೇಲೆ ಬೀಳ್ತಾರೆ. ಮನುಷ್ಯ ರೂಪದಲ್ಲಿರೋ ರಾಕ್ಷಸರು ತುಂಬಾ ಅಪಾಯಕಾರಿಗಳು. ಯಾರು ಮನುಷ್ಯರು ಯಾರು ರಾಕ್ಷಸರು ಒಂದೂ ತಿಳಿಯೋದಿಲ್ಲ. ಈಗೇನ್ ಮಾಡ್ಬೇಕು ಅಂತಿ? ಮುಂದಿಟ್ಟ ಹೆಜ್ಜೆ ಹಿಂದಿಡೋದಂತೂ ಸಾಧ್ಯವಿಲ್ಲ. ಕಂಸನಿಗೆ ಬೇಕಾದದ್ದು ಕೃಷ್ಣ ಬಲರಾಮ ಮಾತ್ರ. ನಾವು ಕಂಸನ್ ಬಳಿ ಹೋಗ್ ಬರ್ತೀವಿ. ನೀವೆಲ್ಲ ಇಲ್ಲೇ ಚಿಕ್ಕಪ್ಪನ ಮನೆಯಲ್ಲಿರಿ. ಅದು ಸಾಧ್ಯ ಇಲ್ಲ. ಗೋಕುಲದಲ್ಲಿ ನಿನ್ನ ಜೊತೆಗೆ ಒಟ್ಟಿಗೆ ಕುಣಿದೋರು ನಾವು, ಒಟ್ಟಿಗೆ ಉಂಡೋರು ನಾವು, ಒಟ್ಟಿಗೆ ಬದುಕಿದವರು, ಒಟ್ಟಿಗೆ ಸಾಯೋಣಂತೆ. ಏನೀಗ? ಕಂಸನನ್ನ ನೀನು ಮುಗಿಸ್ಬಿಡು. ಕಂಸ ನಮ್ಮನ್ನ ದ್ವೇಷಿಸ್ತಾನೆ. ಅದಕ್ಕಾಗಿ ಅವನನ್ನ ಕೊಲ್ಲೋದಲ್ಲ. ಕಂಸ ಕಾಪಾಡಬೇಕಾದ ರಾಜನಾಗಿದ್ರು ಅಧರ್ಮಿಯಾಗಿ ಕೊಲ್ಲೋ ಪೀಡೆಯಾಗಿ ಪರಿಣಮಿಸಿದ್ದಾನೆ. ಅದಕ್ಕಾಗಿ ಅವನನ್ನ ಕೊಲ್ಲಬೇಕು. ವೈಯಕ್ತಿಕ ದ್ವೇಷಕ್ಕಾಗಿ ಅಲ್ಲ, ಸಮಷ್ಟಿಯ ಹಿತಕ್ಕಾಗಿ. ಇದು ಕೃಷ್ಣ ಬಲರಾಮ ಇಬ್ಬರಿಂದ ಆಗೋ ಕೆಲಸ ಅಲ್ಲ, ಬೃಂದಾವನದ ಹುಡುಗರೆಲ್ಲ ಸೇರಿ ಮಾಡೋ ಕೆಲಸ. ಯಾರ್ಯಾರ ಕೆಲಸ ಏನೇನು ಅಂತ ನಮ್ಮ ಅಣ್ಣ ಹೇಳ್ತಾನೆ. ಅವನೇ ನಮ್ಮ ಸೇನಾನಿ. ನಾವೆಲ್ಲ ಅವನ ಸೈನಿಕರು. ನನ್ನ ತೋಳ್ಬಲ ಇದಕ್ಕೆ ಮೀಸಲು. ನನ್ನ ಎದೆಗಾರಿಕೆ ಇದಕ್ಕೆ ಮೀಸಲು. ನನ್ನ ಬುದ್ಧಿಬಲ ಇದಕ್ಕೆ ಮೀಸಲು. ನನ್ನ ಬಾಯ್ಬಲ, ನಮ್ಮೆಲ್ಲರ ಸಂಕಲ್ಪ ಬಲ. ಹೌದು, ನಮ್ಮೆಲ್ಲರ ಸಂಕಲ್ಪ ಬಲ. ಪಟ್ಟದಾನೆಗೆ ತಲೆ ಕೆಟ್ಟು ಓಡಿ ಬರ್ತಾ ಇದೆ ಅಂತೆ. ಸಿಕ್ಕಿದ್ರೆ ಅಜ್ಜಿ ಬಜ್ಜಿ ಹಾಕ್ತೀವಿ, ಓಡಿ ಓಡಿ. ಏನು ಪಟ್ಟದಾನೇನಾ? ನೀನು ಸುಳ್ಳು ಹೇಳ್ತೀರಾ ತಾನೆ? ಸುಳ್ಳೆ, ನಾನೇನ್ ಕೊಳ್ಳೆ ಹೊಡಿಬೇಕಾಗಿದೆ? ಬೃಂದಾವನದಿಂದ ಬಂದಿದ್ದಲ್ಲ ಕೃಷ್ಣ, ಹೊಡೆದಾಕ್ಬಿಟ್ಟ ಅವನಿನ್ನ. ಓಹೋ, ಆಶ್ಚರ್ಯ. ಇನ್ನು ಮೀಸೆ ಕೂಡ ಬಂದಿಲ್ಲ ಅವನಿಗೆ. ನಂಬೋಕೆ ಆಗೋದಿಲ್ಲ. ಆ ಸಣ್ಣ ಹುಡುಗ ಮಗುವಾಗಿದ್ದಾಗ್ಲೇ ಪೂತನಿಯನ್ ಕೊಂದ. ಶಕಟನ ಗೋಣನ್ನ ಲಟಕ್ ಅಂತ ಮುರ್ದ. ತೇನುಕ, ಕಾಳಿಂಗ, ಪ್ರಲಂಬ ಯಾರು ನಿಲ್ಲಿಲ್ಲ ಅವನೆದುರು. ಪಟ್ಟದಾನೆ ಸತ್ತದ್ದು ನೀನ್ ನಿಜವಾಗ್ಲೂ ನೋಡ್ದ್ಯಾ? ಅಯ್ಯೋ ಶಿವ್, ನೀನನ್ ಕಣ್ಣಾಗೆ ನೋಡಿದೀನಿ. ಹಿಂಗೆ 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 ಬಂತು ಪಟ್ಟದ ಆನೆ, ಹಿಂಗೆ 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 ಬಂತು ಪಟ್ಟದ ಆನೆ. ಬಾಲಕೃಷ್ಣ ಹೀ ಅಂತ ನಗುತ್ತಾ ಇದ್ದಾನೆ, ಬಾಲಕೃಷ್ಣ ಹೀ ಅಂತ ನಗುತ್ತಾ ಇದ್ದಾನೆ. ಘೀ ಅಂತ ಕೂಗುತ್ತದೆ ಮದಿಸಿದ ಆನೆ, ಘೀ ಅಂತ ಕೂಗುತ್ತದೆ ಮದಿಸಿದ ಆನೆ. ಗೆ ಅಂತ ಬಾಲಕೃಷ್ಣ ನಗುತ್ತಾ ಇದ್ದಾನೆ, ಗೆ ಅಂತ ಬಾಲಕೃಷ್ಣ ನಗುತ್ತಾ ಇದ್ದಾನೆ.
ಆನೆ ಸೊಂಡಿಲೆತ್ತಿ ಮುಂದೆ ನುಗ್ಗುತ್ತಾ ಇದೆ, ಆನೆ ಸೊಂಡಿಲೆತ್ತಿ ಮುಂದೆ ನುಗ್ಗುತ್ತಾ ಇದೆ. ಅದರ ಹೆಜ್ಜೆ ತುಳಿತಕ್ಕೆ ನೆಲ ಕುಗ್ಗುತ್ತಾ ಇದೆ, ಅದರ ಹೆಜ್ಜೆ ತುಳಿತಕ್ಕೆ ನೆಲ ಕುಗ್ಗುತ್ತಾ ಇದೆ. ಯಾವ ಮಾಯದಲ್ಲೂ ಕೃಷ್ಣ ಬೆನ್ನಿಗೇರಿದ, ಯಾವ ಮಾಯದಲ್ಲೂ ಕೃಷ್ಣ ಬೆನ್ನಿಗೇರಿದ. ನೆತ್ತಿ ಮೇಲೆ ಬಿಗಿದ ಮುಷ್ಟಿಯಿಂದ ಗುದ್ದಿದ, ನೆತ್ತಿ ಮೇಲೆ ಬಿಗಿದ ಮುಷ್ಟಿಯಿಂದ ಗುದ್ದಿದ. ಪಟ್ಟದಾನೆ ಗಿಮಿ 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 ತಿರುಗುತ್ತಾ ಇದೆ, ಪಟ್ಟದಾನೆ ಗಿಮಿ 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 ತಿರುಗುತ್ತಾ ಇದೆ. ಕರಿಗುಡ್ಡ ಮ್ಯಾಲೆ ನವಿಲು ಕುಣಿತಾ ಇದೆ, 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 ಕರಿಗುಡ್ಡ ಮ್ಯಾಲೆ ನವಿಲು ಕುಣಿತಾ ಇದೆ. ಶ್ರೀಮನ್ ಮಥುರಾ ಸುವರ್ಣ ಸಿಂಹಾಸನಾಧೀಶ್ವರ ಕದನ ಕಗ್ಗಲಿ ವೀರ ಮಾರ್ತಾಂಡ ಮಾಹೇಶ್ವರ ಎದುರಾದವರ ಎದೆ ಬಗೆಯುವ ಯದುಕುಲ ಮಧುಕೇಶ್ವರ ಶ್ರೀ 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 ಕಂಸಾಂಕಿತ ತ್ರಿಭುವನ ತ್ರಿವಿಕ್ರಮ ವಿಜಯೀ ಭವ ದಶ ದಿಗ್ವಿಜಯೀ ಭವ ದಿಗ್ವಿಜಯೀ ಭವ ಬಹುಪರ ಬಹುಪರ ಬಹುಪರ. ಕ್ಷಮಿಸಬೇಕು, ಸ್ವಲ್ಪ ತಡ ಆಯ್ತು ಸಿದ್ಧ ಆಗಿ ಬರೋದ್ರಲ್ಲಿ. ಮಂತ್ರಿ, ಎಲ್ಲ ಸಿದ್ಧತೆ ಆಗಿದೆಯಾ? ಆಗಿದೆ ಒಡೆಯ. ನಾಡಿನ ಮೂಲೆ ಮೂಲೆಯಿಂದ ಬಿಲ್ಲಹಬ್ಬಕ್ಕೆ ಬಂದಂತ ಯುವಕರೇ, ಕೇಳಿ ಕೇಳಿ ಕೇಳಿ, ಇದು ಇಂದಿನ ಬಹುಮುಖ್ಯ ಸ್ಪರ್ಧೆ. ಚಾಣೂರ ಮುಷ್ಟಿಕ ನಮ್ಮ ಆಸ್ಥಾನ ಜಟ್ಟಿಗಳು. ಅವರನ್ನು ಈವರೆಗೂ ಮಲ್ಲ ಯುದ್ಧದಲ್ಲಿ ಸೋಲಿಸಿದ ದಾಖಲೆನೇ ಇಲ್ಲ. ಯಾರು ಅವರನ್ನು ಇಂದು ಮಲ್ಲ ಯುದ್ಧದಲ್ಲಿ ಸೋಲಿಸುತ್ತಾರೋ ಅವರಿಗೆ ಮಹಾರಾಜರು ತಮ್ಮ ಕೈಯಾರೆ ಮಥುರಾ ವೀರ ಪ್ರಶಸ್ತಿಯನ್ನು ನೀಡ್ತಾರೆ. ಶಕ್ತಿ ಇರೋರು ಮುಂದೆ ಬನ್ನಿ, ತಾಕತ್ತಿರೋರು ಮುಂದೆ ಬನ್ನಿ, ಗಂಡ್ಸಾದವರು ಮುಂದೆ ಬನ್ನಿ. ಯಾಕೆ? ಯಾರು ಇಲ್ವಾ ಈ ಊರಲ್ಲಿ ನಮ್ಮ ಜಟ್ಟಿಯನ್ನ ಸೋಲಿಸುವಂಥ ಶೂರರು? ಮಹಾರಾಜರು ಏರ್ಪಡಿಸಿರೋ ಕಾಸ ಔತಣಕೂಟಕ್ಕೆ ಆಹ್ವಾನ ಉಂಟು ನನಗೆ. ಔತಣಕ್ಕೆ ಕೃಷ್ಣ ಬಲರಾಮನಿಗೂ ಆಹ್ವಾನ ಇದಂತೆ, ಹೌದಾ? ಅವರಿಗೂ ಅಲ್ಲ, ಅವರಿಗೆ. ಮತ್ತಾರು ಇವತ್ತಿನ ಮುಖ್ಯ ಅತಿಥಿಗಳು? ಸ್ವತಃ ವಸುದೇವ ಪ್ರಭು, ಮಹಾಮಾತೆ ದೇವಕೀ ದೇವಿ, ಮಹಾಮಂತ್ರಿ ಅಕ್ರೂರರು, ಮಂತ್ರಿಗಳು, ಸೇನಾನಿಗಳು ಹಾಗೂ ಅರಮನೆಯ ಪರಿವಾರಗಳು. ಗೋಷ್ಠಿ ಶುರುವಾಯ್ತು ಅಂತ ಕಾಣಿಸ್ತೆ. ಸಂಗೀತ ಕೇಳಿಸ್ತಾ ಇದೆ. ಈ ರಾಜರ ವಿಷಯನೇ ತಿಳಿಯಲ್ಲ. ಕೃಷ್ಣ ವಸುದೇವನ್ ಮಗ ಅಂತ ಗುಸುಗುಸು. ಕೃಷ್ಣ ಹುಟ್ಟಿದ್ದು ಗೋಕುಲದಲ್ಲಿ, ನಂದಗೋಪನ್ ಮನೆಯಲ್ಲಿ. ಕೃಷ್ಣ ಹುಟ್ಟಿದ ರಾತ್ರಿನೇ ದೇವಕಿ ಸೆರೆಮನೆಯಲ್ಲಿ ಹೆಣ್ಣು ಮಗುನ ಹಡೆದದ್ದು. ಈ ಹೆಣ್ಣು ಮಗು ಅಲ್ಲಿ ಹುಟ್ಟಿ, ಆ ಗಂಡು ಮಗು ಇಲ್ಲಿ ಹುಟ್ಟಿ, ಇಲ್ಲಿ ಮಗು ಅಲ್ಲಿಗೆ ಹೋಗಿ, ಅಲ್ಲಿ ಮಗು ಇಲ್ಲಿಗೆ ಬಂತು. ಅವತ್ ರಾತ್ರಿ ಜೋರಾಗಿ ಮಳೆ ಸುರಿತಿತ್ತಂತೆ. ಯಮುನಾ ನದಿ ತುಂಬಿ ಹರಿತಾ ಇತ್ತಂತೆ. ಆ ಹೊತ್ನಲ್ಲಿ ಕೃಷ್ಣ ಇಲ್ಲಿಗೆ, ಇದೆಲ್ಲ ನಂಬ ಮಾತಾ? ನಿನಗೆ ಬೆಪ್ಪು. ಸಾಮಾನ್ಯದ ಮಗುನ ಕೃಷ್ಣ. ನಾನ್ ಹೇಳ್ತೀನಿ ಬರ್ಕೋ. ಸಾಕ್ಷಾತ್ ವಿಷ್ಣುವಿನ ಅವತಾರ ಅವನು. ನಟ್ಟ ನಡು ರಾತ್ರಿ ಧೋ ಅಂತ ಸುರಿತಿರೋ ಮಳೆಲಿ ಕೃಷ್ಣ ಹುಟ್ಟಿದ.
ತನನನ ತನನನ ತಾನಾನ ತಾನ ತಾನ ತನನನ 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 ತಾನಾನ ತಾನ ತಾನ ತನನನ ಕೈಯೊಳಗೆ ಶಂಖ ಗದೆ ಹೂ ಹಾಸಿಗೆಯೋ ಏಳು ಹೆಡೆ ಹಾವು ಕೈಯೊಳಗೆ ಶಂಖ ಗದೆ ಹೂ ಹಾಸಿಗೆಯೋ ಏಳು ಹೆಡೆ ಹಾವು ಹೊರಡಿನ್ನು ಹುಯ್ಯೋ ಮಳೆಯೊಳಗೆ ಹೊರಡಿನ್ನು ಹುಯ್ಯೋ ಮಳೆಯೊಳಗೆ ಆ ಕಂಸ ಬರುವಷ್ಟರೊಳಗೆ ಆ ಕಂಸ ಬರುವಷ್ಟರೊಳಗೆ ಗೋಕುಲದಿ ಬೆಳೆತೀವಿ ನಾವು ಗೋಕುಲದಿ ಬೆಳೆತೀವಿ ನಾವು ಗೋಕುಲದಿ ಬೆಳೆತೀವಿ ನಾವು ಗೋಕುಲದಿ ಬೆಳೆತೀವಿ ನಾವು ಓ ಸುರಿಯೋ ಮಳೆಗೆ ಹೆಡೆಚತ್ರಿ ಹಸುಗೂಸು ಬುಟ್ಟಿಯೊಳಗಿತ್ರಿ ಓ ಸುರಿಯೋ ಮಳೆಗೆ ಹೆಡೆಚತ್ರಿ ಹಸುಗೂಸು ಬುಟ್ಟಿಯೊಳಗಿತ್ರಿ ಆಯ್ತಣ್ಣ ಯಮುನೆ ಎರಡೋಳು ಆಯ್ತಣ್ಣ ಯಮುನೆ ಎರಡೋಳು ಗೋಕುಲಕ್ಕೆ ದಾರಿ ಎಂದಾಳು ಗೋಕುಲಕ್ಕೆ ದಾರಿ ಎಂದಾಳು ಗೋಕುಲಕ್ಕೆ ದಾರಿ ಎಂದಾಳು ಗೋಕುಲಕ್ಕೆ ದಾರಿ ಎಂದಾಳು ಸದ್ದಡಗಿ ಊರು ಮಲಗಿತ್ತು ನಂದನ ಕೂಸು ಅಳುತ್ತಿತ್ತು ಸದ್ದಡಗಿ ಊರು ಮಲಗಿತ್ತು ನಂದನ ಕೂಸು ಅಳುತ್ತಿತ್ತು ವಸುದೇವ ಮಗನ ಅಲ್ಲಿಟ್ಟ ವಸುದೇವ ಮಗನ ಅಲ್ಲಿಟ್ಟ ಗೋಕುಲ ಮಳೆಯೊಳಗೆ ಬಿಟ್ಟ ಗೋಕುಲ ಮಳೆಯೊಳಗೆ ಬಿಟ್ಟ ಗೋಕುಲ ಮಳೆಯೊಳಗೆ ಬಿಟ್ಟ ತನನನ 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 ತಾನಾನ ತಾನ ತಾನ ತನನನ 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 ತಾನಾನ ತಾನ ತಾನ ತನನನ ತುಂ ತನನನ
ಬೆಂಕಿ ಧಗ ಧಗ ಬೆಂಕಿ ಧಗ 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 ಮರಳಲಯ್ಯ ಮುಗುಳ್ನಗೆ ಚಂದ್ರಮನ ಬಗೆ ಅರಳು ಮಲ್ಲಿಗೆ ಮರಳಲಯ್ಯ ನೀಡು ಕಿರುನಗೆ ಮಕ್ಕಳ ನಗೆ ಜಗಕ ಭಯ ನೀನಗೆ ಮಕ್ಕಳ ನಗೆ ಮಕ್ಕಳ ನಗೆ ಮಕ್ಕಳ ನಗೆ ಮಕ್ಕಳ